ಗಾಳಿ ಮಳೆಗೆ ಮನೆ ಮೇಲ್ಚಾವಣಿ ಕುಸಿದು 4 ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತ ಕುಟುಂಬಕ್ಕೆ ಸರ್ಕಾರದಿಂದ ಈಗ ತಲಾ 5 ಲಕ್ಷ ಪರಿಹಾರ ಧನವನ್ನು ಘೋಷಣೆ ಮಾಡಿದ್ದಾರೆ. ವಿಜಯಪುರದಲ್ಲಿ ಪರಿಹಾರ ಘೋಷಿಸಿದ ಸಚಿವ ಎಂಬಿ ಪಾಟೀಲ್ ಆಲ್ಮೇಲ ತಾಲೂಕಿನ ಮೊರಟಕಿ ಗ್ರಾಮದಲ್ಲಿ ನಡೆದಿದ್ದಂತಹ ದುರಂತಕ್ಕೆ ಈಗ ಪರಿಹಾರ ಧನವನ್ನು ಘೋಷಣೆ ಮಾಡಿದ್ದಾರೆ. ಮೃತರ ಮತ್ತೋರ್ವ ಮಗನಿಗೆ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಲಾಗುವುದು ಅಂತೇಳಿ ಭರವಸೆಯನ್ನು ನೀಡಿದ್ದಾರೆ. ಮನೆಯಲ್ಲಿ ಓರ್ವ ವೃದ್ಧ ಇದ್ದು ಮನೆ ವ್ಯವಸ್ಥೆ ಮಾಡಲಾಗುವುದು ಅಂತೇಳಿ ಕೂಡ ಹೇಳಿದ್ದಾರೆ. ವೈಯಕ್ತಿಕವಾಗಿಯೂ ಸಹಾಯ ಮಾಡುವೆ ಅಂತೇಳಿ ಸಚಿವರು ಭರವಸೆಯನ್ನು ನೀಡಿದ್ದಾರೆ. ಇಂಥ ಘಟನೆ ಜರುಗಬಾರದಾಗಿತ್ತು, ಜರುಗಿದೆ. ಹಳೆ ಮನೆ ಇರುವವರು ಜಾಗ್ರತೆಯನ್ನು ವಹಿಸಿ ಅಂತೇಳಿ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಅವರು ವಿಜಯಪುರದಲ್ಲಿ ಮನವಿಯನ್ನ ಮಾಡಿದ್ದಾರೆ. ಇನ್ನು ಗಾಳಿ ಮಳೆಗೆ ಮೇಲ್ಚಾವಣಿ ಕುಸಿದು ಎಲ್ಲ ರೀತಿಯ ಪ್ರಯತ್ನಗಳು ಇವತ್ತು ಫೈರ್ ಫೈಟಿಂಗ್ ಅವರು ಮತ್ತು ಇನ್ನಿತರರು ಬೇರೆ ಪಕ್ಕದ ಜಿಲ್ಲೆಯಿಂದ ಜೇವರ್ಗಿಯಿಂದ ಗುಲ್ಬರ್ಗಾದಿಂದ ಕೂಡ ಮಾಡಿದರು. ಭಾಳಷ್ಟು ಪ್ರಯತ್ನಗಳು ಆಗಿದ್ದಾವೆ. ಆದರೆ ಅದು ಮಣ್ಣಿನ ಕಟ್ಟಡ ಆಗಿದ್ದರಿಂದ ಕಾಂಕ್ರೀಟ್ ಆಗಿದ್ದರೆ ಬಹುಶಃ ಅಲ್ಲಲ್ಲಿ ಗಾಳಿ ಆಡಲಿಕ್ಕೆ ಸ್ವಲ್ಪ ಹಾಲು ಇದ್ಕೊಂಡು ಇದು ಆಗಿರ್ತಿತ್ತು. ಆದರೆ ಇಲ್ಲಿ ಮಣ್ಣಿನ ಇದು ಆಗಿದ್ದರಿಂದ 4 ಜನ ಮೃತಪಟ್ಟಿದ್ದಾರೆ. ಒಂದು ಭಾಳ ದುರ್ಘಟನೆ, ಇದು ಭಾಳ ಅನ್ಯಾಯ ಸಹ ಆ ಒಂದು ಕುಟುಂಬಕ್ಕಾಗಿದೆ. ನಾನು ಅಲ್ಲಿ ಹೋಗಿ ಮತ್ತೆ ನಮ್ಮ ಶಾಸಕರಾದಂಥ ಅಶೋಕ್ ಮನಗುಳಿಯವರು, ಅಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ತಿವಾರಿ ಅವರು, ಇನ್ನಿತರ ಎಲ್ಲರೂ ಕೂಡ ಇದ್ದರು. ಪಾಪ ಇಡೀ ಊರು ಜನ ಇವತ್ತು ಈ ಒಂದು ದುರ್ಘಟನೆಗೆ ಇವತ್ತು ಭಾಳಷ್ಟು ನೋವನ್ನು ಇವತ್ತೊಂದು ದಿವಸ ಹೊಂದಿದ್ದಾರೆ. ನಾನು ಹೋಗಿ ಮತ್ತೆ ಜಿಲ್ಲಾಧಿಕಾರಿಗಳು ಮಾತಾಡಿ, ಅವರು ಇನ್ನೊಂದು ಚಿಕ್ಕ ಮಗು ಇದೆ ಉಳ್ಕೊಂಡಿದ್ದು, ಆ ಮಗುವಿಗೆ ಜೀವಾಂತರ ವಾಪಸ್ ತರಲಿಕ್ಕೆ ಆಗೋದಲ್ಲ. ಆ ಮಗುವಿಗೆ 4 ಜನಕ್ಕೆ ತಲಾ 5 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿಯನ್ನು ಸಹ ಅಶೋಕ್ ಮನಗುಳಿಯವರು, ಶಾಸಕರು ಮತ್ತು ಮುರ್ದ್ಗಿ ನಮ್ಮ ತಿವಾರಿಯವರು, ನರಸಿಂಗ್ ತಿವಾರಿಯವರು ಏನು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು, ಊರಿನ ಹಿರಿಯರು, ಆ ಸಮಾಜದವರೆಲ್ಲ ಕೊಡ್ಕೊಂಡು ಆ 20 ಲಕ್ಷನ ಅದನ್ನು ಅವ್ರಿಗೆ ಡಿಪಾಸಿಟ್ ಮಾಡಿ ಆ ಮಗುವಿನ ಮುಂದೆ ಶಿಕ್ಷಣಕ್ಕೆ ಮತ್ತು ಅದರ ಮಗುವಿನ ಬದುಕಿಗೆ ಇವತ್ತು ಒಂದು ಅನುಕೂಲ ಆಗಬೇಕು ಅಂತ ಮಾಡಿದ್ವಿ.